ಅಶಕ್ತವಾಗಿ ವರ್ತನೆ ಮಾಡತಕ್ಕಂತ ನರ್ಸದ ರೂಪಾ ಅವರಿಗೆ, ಅಶಕ್ತವಾಗಿ ಜನಗಳಿಗೆ ವರ್ತನೆ ತೋರಿದಂತ ರೂಪಾ ಸಿಸ್ಟರ್ ಅವರಿಗೆ ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಕುಂದಗೋಳ ತಾಲೂಕು ಗುಡಗೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಮಕಾಂಡ. ರೋಗಿಗಳಿಗೆ ಅವಧಿ ಮುಗಿದ ಮಾತ್ರೆಗಳು ನರ್ಸ್ ಮತ್ತು ಅಧಿಕಾರಿಗಳನ್ನ ಕೇಳಿದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ದುರ್ವರ್ತನೆ ತೋರಿದ ನರ್ಸ್ ರೂಪಾ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ 2 ಕೊಂಬು ಬಂದಿದ್ಯಾ ಎಂದು ನರ್ಸ್ ಅಧಿಕಾರಿ ಹವಾಜ್ ಹಾಕ್ತಾರೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಇದೊಂದು ಹೆಸರುವಾಸಿಯಾಗಿರುವಂತಹ ದೊಡ್ಡ ಗುಡಗೇರಿ ಗ್ರಾಮಕ್ಕೆ ನಿತ್ಯವೂ ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟು ಆರೋಗ್ಯ ಕಾಪಾಡಬೇಕಾದ ಸರ್ಕಾರಿ ಆಸ್ಪತ್ರೆಯ ಬಡ ರೋಗಿಗಳ ಜೀವ ಹಿಂಡುವ ಸ್ಥಾನವಿದೆ. ಇಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಹೌದು, ಇಲ್ಲಿ MBBS ಡಾಕ್ಟರ್ ಅಂತೂ ಮೊದಲೇ ಇಲ್ಲ. ಬಡ ಜೀವಿಗಳ ಜೊತೆ ನರ್ಸ್ ಸಿಬ್ಬಂದಿಗಳು ಸಾರ್ವಜನಿಕರ ಜೊತೆ ಚೆಲ್ಲಾಟ ಆಡುವಂತಾಗಿದೆ. ದಿನನಿತ್ಯ ಬರುವ ರೋಗಿಗಳಿಗೆ ಕಾಟಚಾರಕ್ಕೆ ಅವಧಿ ಮುಗಿದ ಮಾತ್ರೆಗಳನ್ನು ಕೊಡ್ತಾರೆ. 90% ಅವಧಿ ಮುಗಿದಿರುವ ಮಾತ್ರೆಗಳು ಈ ಆಸ್ಪತ್ರೆಯಲ್ಲಿ ಇದೆ. ಈ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇದೆ. ಇಲ್ಲಿ ಸರಿಯಾಗಿ ಆಂಬ್ಯುಲೆನ್ಸ್ ಕೂಡ ಇಲ್ಲ. ಇದ್ದ ಆಂಬ್ಯುಲೆನ್ಸ್ ಚಾಲಕ ತುರ್ತು ಚಿಕಿತ್ಸೆಗಾಗಿ ಸಹಾಯ ಕೇಳಿದ್ರೆ ಹಣದಾಸೆಗೆ ಸುಮಾರು ಗಂಟೆಗಳ ಕಾಲ ಸತಾಯಿಸಿ ಬಡ ರೋಗಿಗಳಿಗೆ ಸದಾ ತೊಂದರೆ ಕೊಡುವುದನ್ನ ಕಳೆದ ವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನಸೂಯ ತರಾಟೆಗೆ ತೆಗೆದುಕೊಂಡಿದ್ರು ಕೂಡ ಬುದ್ಧಿ ಕಲಿತಾ ಇಲ್ಲ ಆಂಬ್ಯುಲೆನ್ಸ್ ಚಾಲಕ. ಇದೇ ರೀತಿಯ ಕಳೆದ ವಾರ ತುರ್ತು ಚಿಕಿತ್ಸೆಗೆ ಬಂದ ವೃದ್ಧೆಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ಕಾಟಾಚಾರಕ್ಕೆ ಔಷಧಿ ಮಾತ್ರೆಗಳನ್ನ ಹೊರಗಡೆ ಬರೆದು ಕೊಟ್ಟಿರುವುದು ಖಂಡಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸರ್ವ ಸದಸ್ಯರು ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನಸೂಯ ಸದಸ್ಯರಿಗೆ ಸಿಬ್ಬಂದಿ ನರ್ಸ್ ರೂಪಾ AM ಅವರು ಅಧ್ಯಕ್ಷರಾದರೆ ನಿಮಗೆ 2 ಕೊಂಬು ಬಂದಿದ್ಯಾ ಎಂದು ನಾನು ವರ್ಗಾವಣೆ ಮಾಡಲು 5 ಲಕ್ಷ ಕೊಟ್ಟರು ನನ್ನ ಏನು ಮಾಡಲು ಸಾಧ್ಯವಿಲ್ಲ ಎಂದು ದುರ್ವರ್ತನೆ ಮಾತುಗಳನ್ನು ಆಡಿದ್ದಾರೆ. ಇನ್ನು ತುರ್ತು ಚಿಕಿತ್ಸೆಗೆ ಬಂದ ವೃದ್ಧಿಯನ್ನ ಅಮಾನವೀಯತೆಯಿಂದ ನಡೆಸಿಕೊಂಡ ನರ್ಸ್ ಸಿಬ್ಬಂದಿ ವಿರುದ್ಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮಸ್ಥರು ಮುತ್ತಿಗೆ ಹಾಕಿ ಅವಧಿ ಮುಗಿದ ಮಾತ್ರೆ ಔಷಧಿಗಳನ್ನ ನೇರ ಕಂಡು ಹಿಡಿದಿದ್ದಾರೆ. ಇನ್ನು ಸಂಬಂಧಿಸಿದ ಅಧಿಕಾರಿಗಳೇ ಇಂತಹ ದುರ್ವರ್ತನೆ ನರ್ಸ್ ಹಾಗೂ ಆಂಬ್ಯುಲೆನ್ಸ್ ಚಾಲಕನಿಗೆ ಕೂಡಲೇ ಅಮಾನತು ಮಾಡಬೇಕು. ಅವ್ಯವಸ್ಥೆಯ ಆಗರವಾದ ಗುಡಗೇರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಮಾತ್ರೆಗಳನ್ನ ನೀಡಬೇಕು. ಇಲ್ಲವಾದ್ರೆ ಗುಡಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಸಮೇತ ತಾಲೂಕು ಜಿಲ್ಲಾ ಆರೋಗ್ಯ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಸವರಾಜ್, ಧಾರವಾಡ. ಹನ್ನೆ ತಿಂಗಳ 2023 ಮುಗಿತದೆ. ಆ ಜನಗಳ ಸಾರ್ವಜನಿಕರ ಜನ್ಮ ತಗೊಳಕ್ ನಿಂತಾರನ್ರಿ. ಮತ್ತೆ ಇವರು ಸರ್ಕಾರ ದವಾಖಾನೆಗಿಲ್ಲ ಪ್ರಕಟಿಸ್ಬೇಕ್ರಿ. ನೀವು ಎಕ್ಸ್ಪೈರ್ ಆಗಿದ್ದು ಗುಳಿಗಿನ ಮನುಷ್ಯರಿಗೆ ಕೊಟ್ರೆ ಏನಾಗೈತೆ ಪರಿಣಾಮ ಅದ್ರದ? ಇವೆಲ್ಲ ಇಲ್ಲಿ ಅದಾವ್ರಿ. ಗುಳಿಗೆ ಕೂಡ ಹಾಕಿಟ್ರಿ ನೀವು ಅಂದ್ರೆ ಬಂದ ಪೇಷಂಟ್ ಮಾತಾಡ್ದಷ್ಟ ನೀವು ಹೊಂಟಾಕ್ಸಿರ್ಲಿ. ಇಂಥವೆಲ್ಲ ಕಣ್ಣಿಗೆ ನೋಡೋದಿಲ್ಲ. ನೀವು ಮಾತಾಡಿದ್ದ ಇದ್ದ ಕಡೆ ರೆಕಾರ್ಡಿಂಗ್ ಕೊಡ್ತೇನೆ, ನಿಮ್ಗೆ ಕೊಡ್ತೇನೆ, ಅದನ್ನು ಕೊಡ್ತೀನಿ. ಇವ್ರು ಏನ್ ಮಾತಾಡ್ತಾರ 5 ಲಕ್ಷ ಕೊಟ್ಟಾರ ಅಂತ ಇವ್ರು ಟ್ರಾನ್ಸ್ಫರ್ ಮಾಡಿಲ್ಲ ಅಂತ ನೀವ್ ಮಾಡೋದಪ್ಪ ಅಂತ ಹೇಳ್ತಾರ. ನನಗೆ ಜನ್ಮಗಳ ಮಾಡಿಸಿ ತೋರ್ಸ್ತೇನೆ ಆಕಿಗೆ, ಇವ್ರಿಗೆ ಮಾಡಿಸಿ ತೋರ್ತೀನಿ, ಇವ್ರನ್ನ ಟ್ರಾನ್ಸ್ಫರ್ ಮಾಡಿಸಿ ತೋರಿಸ್ತೀನಿ. ಯಾವ್ರಿ ಇವೆಲ್ಲ ನಾವು ತಂದಿಟ್ಟೇನ್ರಿ ಅವ್ನ? ನಾವು ತಂದಿಟ್ವಿ ಅವ್ನ, ನಾವು ತಂದಿಟ್ವಿ ಅವ್ನ, ಹಂಗಲ್ಲಿ ನಾವು ತಂದಿಟ್ವಿ ಅವ್ನ. ಮತ್ತೆ ಇಲ್ಲಿ ಹಾಕಿಟ್ರಿ ಅವ್ನ, ಇವ್ನ ಯಾಕೆ ಹೇಳಿದ್ರಿ? ನೀರಿನ ವ್ಯವಸ್ಥೆ ಇಲ್ಲ, ಸಮ್ಮುಖದ
ಸರ್ಕಾರದಾಗ ಅವ್ರ ಪಂಚಾಯತ್ ಫಮ್ ಅಂದಾರ ಅಂತ ಕೇಳ್ತಾರ ಅಂತಂದ್ರೆ ಅವ್ರು ಯಾವ ಮಟ್ಟಕ್ಕೆ ಅದಾರ ಸ್ವಲ್ಪ ಮೊದಲು ವಿಚಾರ ಮಾಡ್ಬೇಕ್ರಿ ಅದನ್ನ ಸಂಬಂಧಪಟ್ಟ ಮೇಲಾಧಿಕಾರಿಗಳ ತಾವ ಅದ ಅವ್ರ ಹುಡುಗಿಯರಾಗ ಸರ್ವಿಸ್ ಮಾಡಂಗಿಲ್ಲ ಅವ್ರ ನೋಡ್ರಿ ಅವರು ಗೌರ್ಮೆಂಟ್ ಸರ್ವೆಂಟ್ ಅಂತ ಗೌರ್ಮೆಂಟ್ ಸರ್ವೆಂಟ್ ಆದಾಗ ಹೆಂಗಿರ್ಬೇಕು ಈಗ ಅಷ್ಟೇ ಪೇಷಂಟಿಗೆ ನೀನು ಆರಾಮ್ ಮಾಡಿ ಉಳಿಸಿದ್ದು ಹೆಚ್ಚಿನ ಆಗೈತಿ ನೀನ ಬಂದು ಇದು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಈ ಥರ ಅಲ್ಲಿ ಅಧ್ಯಕ್ಷರ ಮುಂದಾಗಿ ಮಾತು ಬಂದವು ಪೇಷಂಟಿಂದ ತೊಂದರೆ ಏನಾರ ಆಗೈತೆ ಪೇಷಂಟಿಗೆ ಏನು ತೊಂದರೆ ಮಾಡಿಲ್ಲ ಸರ್ 6 ತಿಂಗಳಿಂದ ಮೆಡಿಸಿನ್ ಇಲ್ಲ ಇಲ್ಲಿ ಶುಗರ್ಗಳಿಗಿಲ್ಲ ಒಂದು ಈಗ ಅನುಕೂಲ ಇದ್ದವ್ರು ಹೊರಗೆ ತರಿಸ್ತಾರೆ ಅನುಕೂಲ ಇಲ್ದವ್ರು ಎಲ್ಲಿ ಅದ ಡೈಪರ್ಮೆಂಟ್ ಚೆಲ್ ಇಲ್ರಿ ಭಾಳ ರೊಕ್ಕಲ್ಲ ಅದಕ್ಕೆ ಮತ್ತೆ ಸರ್ಕಾರ ದವಾಖಾನಿಗೆ ಏನು ದೊಡ್ಡ ಗೌರ್ಮೆಂಟ್ ಆಸ್ಪತ್ರೆ ಮತ್ತೆ ಅಂತಂದ್ರೆ ಇಂಥ ಸಣ್ಣ ಸವಲತ್ತು ಅದನ್ನ ಒದಗಿಸಿ ಇಲ್ಲ ಅಂತಂದ್ರೆ ಮತ್ತೆ ಈ ದವಾಖಾನೆ ಅದಕ್ಕೆ ಬೇಕ್ರಿ ಡಾಕ್ಟರ್ಗಳು ಅದಕ್ಕೆ ಬೇಕು ನರ್ಸ್ಗಳು ಅದಕ್ಕೆ ಬೇಕು ಇವ್ರು ಏನು ಸರಿಯಾಗಿ ಮೆಡಿಷನ್ ಇಲ್ಲ ಅಂತಂದಾಗ ಅವ್ರು ತೊಗೊಂಡು ಏನು ಮಾಡ್ಬೇಕ್ರಿ ಎಲ್ಲ ಹೊರಗಿಂದ ತರಿಸ್ಬೇಕ್ರಿ ನಾವು ಹಾಂ ದೀಪ 200 ರೂಪಾಯಿ ದುಡಿಯಾಕೆ ಹೋಗ್ತಾರೆ ಹೆಣ್ಮಕ್ಳು ಈಗ ದುಡಿದವ ಬಡಬಗ್ರ ಬರೋ ದವಾಖಾನ್ಯಾಗ ಮತ್ತೆ ಮೆಡಿಸಿನ್ ಇಲ್ಲ ಅಂತಂದಾಗ ಮುಂದೆ ಹೆಂಗ್ರಿ ಜೀವನ ಇವ್ರು ಕೆಲಸ ಮಾಡೋದೇನ್ರಿ ಹಾಂ ಬಂದ ಜನಗಳ ಜೊತೆಗೆ ದೌರ್ಜನ್ಯ ಮಾಡ್ಬೋದು ಒಟ್ಟಾಗಿ ಮಾತಾಡೋದು